ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರ್, ಚಿಕನ್ ಕಬಾಬ್ ಮತ್ತು ಚಿಕನ್ ಪಾಲಕ್ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು, ಜೊತೆಗೆ ತುಂಬ ಜಲ್ದಿ ಮಾಡಿದ್ದೀನಿ. ಇದನ್ನು ಒಂದೂವರೆ ಗಂಟೆ ಒಳಗಡೆ ಇಷ್ಟೆಲ್ಲ ರೆಸಿಪಿನ ನಾನು ರೆಡಿ ಮಾಡಿದ್ದೀನಿ. ಮೆಥಡ್ನಲ್ಲಿ ನಾವು ಮಟನ್ ಸಾಂಬಾರು ಮಾಡಿದರೆ ಕ್ವಿಕ್ಕಾಗಿ ಒಂದು 20 ನಿಮಿಷದಲ್ಲಿ ನಾವು ಮಟನ್ ಸಾಂಬಾರನ್ನ ರೆಡಿ ಮಾಡಿಬಿಡ್ಬೋದು. ಈಗ ಚಿಕನ್ ಆದರೆ ಬೇಗ ಮಾಡ್ಬೋದು, ಮಟನ್ ಆದರೆ ಗಂಟೆಗಟ್ಟಲೆ ಬೇಕಪ್ಪ ಬೇಯೋದಿಲ್ಲ ಅಂತಿರೋರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಒಂದು ಕುಕ್ಕರಿಗೆ ಒಂದು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಮಟನ್ ಹಾಕ್ಕೊಂಡು ಮಟನ್ನ ನೀರಿನಂಶ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರಿನಂಶ ಹೋಗಿದಾದಮೇಲೆ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದೆರಡು ವಿಷಲ್ ಬರೋವರೆಗೂ ಕೂಡ ಕೂಗಿಸ್ಕೊಳ್ಳೋಣ. ಎರಡೇ ಸಾಕು, 2 ಅಥವಾ 3, ಇಲ್ಲಾಂದರೆ ಸೀದ್ಬಿಡುತ್ತೆ. ಮತ್ತು ಇನ್ನೊಂದು ಕಡಾಯಿಗೆ ಎಣ್ಣೆ ಹಾಕಿ ಈರುಳ್ಳಿ, ಟೊಮೊಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ಮತ್ತು ಕುಕ್ಕರ್ನಲ್ಲೂ ಕೂಡ ಮಟನ್ನು ಬೇಯ್ತಾ ಇದೆ. ಅದು ಕೂಡ ಕಮ್ಸೆ ಕಮ್ ಒಂದು 50% ಮಟನ್ನ ನಾವು ಚೆನ್ನಾಗಿ ಕುಕ್ಕರ್ನಲ್ಲೇ ಬೇಯಿಸ್ಕೊಬಿಡ್ಬೇಕು ಮೊದಲೇನೆ. ಮತ್ತು ಈಗ ಈರುಳ್ಳಿ ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅದನ್ನು ತಣ್ಣಗೆ ಮಾಡ್ಕೊಂಡು ರುಬ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಕಡೆಗೇ ಎಣ್ಣೆ ಹಾಕಿ ಕಾಯಿ, ಕಸಕಸೆ, ಚಕ್ಕೆ, ಲವಂಗ ಮತ್ತು ಕಾಶ್ಮೀರಿ ಮಿರ್ಚಿ ಅಂದರೆ ಕಾಶ್ಮೀರಿದು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಧನಿಯಾ ಅಂದರೆ ಸಾಂಬಾರು ಕಾಳು ಇದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈಗ ನಾನು ಅದು ಮೆಣಸಿನ್ಕಾಯಿ ಹಾಕಿದ್ದು ಕಲ್ಲರ್ ಬರಲಿಕ್ಕೆ ಮಾತ್ರ, ಇನ್ನು ಖಾರ ಬರಲಿಕ್ಕೆ ಇನ್ನು ಮೇಲ್ಗಡೆಯಿಂದ ಮೆಣಸಿನ್ಕಾಯಿ ಪೌಡರ್ ಹಾಕೋತೀನಿ. ಮತ್ತು ಒಂದು ಸ್ವಲ್ಪ ಕಡಲೆ ಯಾಕೆ ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗಾಗಿ ನಾವು ಕಡಲೆ ಹಾಕೋತೀವಿ. ಇದಿಷ್ಟು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿದಾದಮೇಲೆ ಅದನ್ನು ಕೂಡ ರುಬ್ಕೊಳ್ಳೋಣ. ಮತ್ತು ಈಗ ನೋಡಿ ಮಟನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ ಈರುಳ್ಳಿನೂ ಕೂಡ ಚೆನ್ನಾಗಿ ತಣ್ಣಗಾದ್ಮೇಲೆ ಅದನ್ನು ರುಬ್ಕೋತೀನಿ. ಅದು ರುಬ್ಬಿಟ್ಕೊಂಡಿದ್ದು ಈರುಳ್ಳಿ ಮಸಾಲನ ಅದೇ ಕುಕ್ಕರಿಗೆ ಹಾಕೋತಾ ಇದ್ದೀನಿ. ತಪ್ಪಲೆ ಎಲ್ಲನೂ ಬೇರೆ ಬೇರೆ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದರೆ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ಮತ್ತು ಮಟನ್ನು ಕೂಡ ಆಲ್ಮೋಸ್ಟು ಅರ್ಧ ಬೆಂದೇ ಇದೆ. ಹಾಗಾಗಿ ಅದೇ ಕುಕ್ಕರಿಗೆ ನಾನು ಹಾಕ್ಕೊಂಡೆ. ಅದರಲ್ಲಿ ಹಸಿ ವಾಸನೆ ಬರೋದು ಯಾವುದೇ ರೀತಿ ವಸ್ತು ಇಲ್ಲದೇ ಇರೋದ್ರಿಂದ ನಾನು ಅದೇ ಕುಕ್ಕರಿಗೆ ಹಾಕ್ಕೊಂಡೆ. ಮತ್ತೀಗ ರುಬ್ಬಿಟ್ಕೊಂಡಿದ್ದು ಕಾಯ್ದು ಖಾರ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡೆ. ಮೇಲುಗಡೆಯಿಂದ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಕಮ್ಮಿ ಆದರೆ ಖಾರದ ಪುಡಿ, ಅದು ಮೆಣಸಿನ್ಕಾಯಿ ಮಾತ್ರ ಹಾಕಿದೆ ಅಲ್ವ, ಹಾಗಾಗಿ ನಾವು ಮೇಲುಗಡೆಯಿಂದ ಒಂದು ಅರ್ಧ ಚಮಚ ಆದಷ್ಟು ಮೆಣಸಿನ್ಕಾಯಿ ಪೌಡರ್ನು ಕೂಡ ನಾನು ಹಾಕ್ಕೊಂಡು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಯಾಪ್ ಹಾಕಿ ಒಂದು 2 ವಿಷಲ್ ಕೂಗಿಸಿದ್ರೆ ಮಟನ್ ಸಾಂಬಾರು ಮಸ್ತ್ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ಟೇಸ್ಟಿಯಾಗೂ ಕೂಡ ನಾವು ಎಷ್ಟೇ ಚೆನ್ನಾಗಿ ಧನಿಯಾ ಪೌಡರ್ನ ಮಾಡಿ ಇಟ್ಕೊಂಡ್ರೂ ಕೂಡ ಮಟನ್ ಸಾಂಬಾರಿಗೂ ಕೂಡ ಅದೇ ಪೌಡರು ಮತ್ತು ಚಿಕನ್ ಸಾಂಬಾರಿಗೂ ಕೂಡ ಅದೇ ಪೌಡರು, ಆ ಟೇಸ್ಟಲ್ಲಿ ವ್ಯತ್ಯಾಸನೇ ಇರೋದಿಲ್ಲ. ನಾವು ಯಾವಾಗ ಸಾಂಬಾರು ಮಾಡಿದ್ರೂ ಕೂಡ ಸೇಮ್ ಟೇಸ್ಟ್ ಬರುತ್ತೆ. ಒಮ್ಮೊಮ್ಮೆ ಧನಿಯಾ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ಮಂಗಳೂರು ಕಡೆಯವರು ಧನಿಯಾ ಪೌಡರೆಲ್ಲ ಮಾಡಿ ಇಟ್ಕೊಳ್ಳೋದೇ ಇಲ್ಲ, ಅವರು ಮೆಣಸಿನ್ಕಾಯಿ ಮತ್ತು ಸಾಂಬಾರನ್ನು ಅವಾಗವಾಗಲೇ ಫ್ರೈ ಮಾಡಿ ಅಡುಗೆ ಮಾಡ್ತಾರೆ. ಈ ರೀತಿ ಸ್ವಲ್ಪ ಚೇಂಜ್ ಆಗಿ ಸಾಂಬಾರು ಪೌಡರ್ನಲ್ಲಿ ಚೇಂಜ್ ಮಾಡೋದ್ರಿಂದ ಟೇಸ್ಟಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮಟನ್ ಸಾಂಬಾರು ಯಾವಾಗಲೂ ಒಂದೇ ಟೇಸ್ಟಲ್ಲಿ ಇರುತ್ತಲ್ಲ ಅಂತ ಅನ್ಸುತ್ತೆ. ಮತ್ತು ಪಾಲಕ್ ಚಿಕನ್ಗೆ ಪಾಲಕ್ ಬೇಕಾಗುತ್ತೆ, ಇಲ್ಲಿ ವಿಡಿಯೋದಲ್ಲಿ ಇಲ್ಲ. ಮತ್ತು ಈರುಳ್ಳಿ, ಟೊಮೊಟೊ, ಧನಿಯಾ, ಕರಿಬೇವಿನ ಸೊಪ್ಪು, ಮೆಣಸು, ಹಸಿರು ಮೆಣಸಿನಕಾಯಿ ಮತ್ತು ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಇಷ್ಟನ್ನು ನಾನು ರುಬ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ಫ್ರೈನ ಮಾಡಿಲ್ಲ, ಇಲ್ಲಿ ನಾನು ಕ್ವಿಕ್ಕಾಗಿ ಮಾಡ್ತಿರೋದ್ರಿಂದ ಫ್ರೈ ಮಾಡ್ಕೊಂಡಿಲ್ಲ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ರುಬ್ಬಿಟ್ಟಿರುವಂಥ ಈರುಳ್ಳಿ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಮೊದಲೇ ಈರುಳ್ಳಿ ಫ್ರೈ ಮಾಡಿದರೆ ಇಲ್ಲಿ ಅಷ್ಟು ಫ್ರೈ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಾನು ಮೊದಲೇ ಫ್ರೈ ಮಾಡ್ಕೊಂಡಿಲ್ಲ, ಹಾಗಾಗಿ ಇಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಈಗ ನಾನು ಚಿಕನ್ನು ಕೂಡ ಹಾಕ್ಕೊಂಡೆ ಮತ್ತು ಪಾಲಕ್ನೂ ಕೂಡ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಬೇಕಾಗ್ತದೆ. ಹಸಿ ವಾಸನೆ ಹೋದ್ಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು, ಅಲ್ಲಿವರೆಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಡಿ. ಈಗ ನೋಡಿ ಮಿರ್ಚಿ ಪೌಡರ್ ಮತ್ತು ಧನಿಯಾ ಪೌಡರ್ನು ಕೂಡ ಹಾಕ್ಕೊಂಡೆ. ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಫ್ರೈ ಆಗಿದ್ದಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಬರೋವರೆಗೂ ಕೂಡ ಕೂಗಿಸ್ಕೊಳ್ಳೋಣ. 2-3 ವಿಷಲ್ ಬಂದಿದ್ದಾದಮೇಲೆ ನೋಡಿ
ಸ್ವಲ್ಪ ಗ್ರೇವಿ ರೀತಿಯಲ್ಲಿ ಪಾಲಕ್ ಚಿಕನ್ ಕೂಡ ರೆಡಿಯಾಗಿದೆ. ನಾವು ಕ್ವಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿ ಫ್ರೈ ಮಾಡಿಲ್ಲ ನಾನು, ಹಾಗಾಗಿ ಬೇಗನೆ ಆಯಿತು. ನಂದೆಲ್ಲ ರೆಸಿಪಿಗಳು 1 ಅವರ್ 1.25 ಗಂಟೆ ಒಳಗಡೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಚಿಕನ್ ಕಬಾಬು ಕೂಡ ಅಷ್ಟೇ, ಯಾವುದೇ ರೀತಿ ಮೈದಾ, ಫುಡ್ ಕಲರ್, ಕಾರ್ನ್ಫ್ಲೋರ್ನ ಯೂಸ್ ಮಾಡಿಲ್ಲ. ಧನಿಯಾ, ಕೆಂಪು ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಕಾಳುಮೆಣಸು ಮತ್ತು ಏಲಕ್ಕಿ ಕಾಯಿ, ಹುಣಸೆಹಣ್ಣು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹೆಲ್ದಿ ಚಿಕನ್ ಕಬಾಬ್ ಅಂತಲೇ ಹೇಳ್ಬೋದು. ಮೊದಲೇ ಹೇಳಿದ ರೀತಿ ಮೈದಾನೂ ಹಾಕಿಲ್ಲ ನಾನು, ಕಾರ್ನ್ಫ್ಲೋರು ಕೂಡ ಹಾಕಿಲ್ಲ, ಫುಡ್ ಕಲರ್ ಕೂಡ ನಾನು ಯೂಸ್ ಮಾಡಿಲ್ಲ. ಇದೆಲ್ಲನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀರು ಹಾಕ್ತಲೇ ತರಿಯಾಗಿ ಪೌಡರ್ ಮಾಡ್ಕೊಂಡು ಮತ್ತೆ ನೀರು ಹಾಕಿ ರುಬ್ಕೊಳ್ಳೋಣ. ಈಗ ರುಬ್ಬೋದ್ರಿಂದ ಬೇಗನೆ ಪೌಡರ್ ಆಗುತ್ತೆ. ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಎಲ್ಲ ರುಬ್ಕೊಂಡಿದ್ದಾದಮೇಲೆ 3 ಚಮಚ ಅಕ್ಕಿ ಹಿಟ್ಟು, ಅರಿಶಿನ ಪುಡಿ ಮತ್ತು 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹೇಳಿದೆ, ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಚಿಕನ್ನು ಕೂಡ ಹಾಕಿ ನೀಟಾಗಿ ಎಲ್ಲನೂ ಕೂಡ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1 ಅವರು ಇದನ್ನು ಹಾಗೇ ಇಟ್ಬಿಡೋಣ. ಫ್ರಿಜ್ಜಲ್ಲಿ ಬೇಕಾದರೆ ಫ್ರಿಜ್ಜಲ್ಲಿ ಇಡಿ, ಮತ್ತು ಹಾಗೆ ಬೇಕಾದರೆ ಹಾಗೇನೂ ಕೂಡ ಇಟ್ಟರು ನಡೆಯುತ್ತೆ. 1 ಅವರ್ ಇಟ್ಟಿದ್ದಾದಮೇಲೆ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಈಗ ನಾನು ಕಬಾಬ್ ಪೀಸ್ನ ಹಾಕ್ಕೋತಾ ಇದ್ದೀನಿ. 1 ಅವರ್ ಆದಮೇಲೆ ಸ್ವಲ್ಪ ಹಾಗೆ ನೀರು ಥರ ಆಗಿರುತ್ತೆ ಅನಿಸುತ್ತೆ. ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕಲಿಲ್ಲ ಅಂದರೆ ಚೆನ್ನಾಗಿ ಮಸಾಲ ಅಂಟ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ. ನನಗೂ ಕೂಡ ಫಸ್ಟ್ ಟೈಮ್ ಬೇಯಿಸ್ಬೇಕಾದ್ರೆ ಹಾಗೆಯೇ ಅನ್ನಿಸ್ತು. ಸ್ವಲ್ಪ ಕಾರ್ನ್ಫ್ಲೋರ್ ಅಥವಾ ಮೈದಾ ಎರಡರಲ್ಲಿ ಒಂದು ಹಾಕೋಬೇಕಾಗಿತ್ತು ಅಂತ ನನಗೆ ಬೇಡವಾಗಿತ್ತು. ಅಂದರೆ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತಲೇ ನಾನು ಬೇಕು ಅಂತಲೇ ಹಾಕಲಿಲ್ಲ. ನೋಡೋಣ ಹೊಸದಾಗಿ ಟ್ರೈ ಮಾಡೋಣ ಅಂತ. ನಾನು ಕೂಡ ಯಾವಾಗಲೂ ಕೂಡ ಮೈದಾನಾದರೂ ಕೂಡ ನಾನು ಹಾಕೋತಾ ಇದ್ದೆ, ಆದರೆ ಇವತ್ತು ನಾನು ಯಾವುದೇ ರೀತಿ ಹಾಕಲಿಲ್ಲ. ನೀವು ನೋಡಿದ್ರಲ್ಲ, ಸ್ವಲ್ಪ ಬೇಯಿಸ್ಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ಅನ್ನಿಸ್ತು ಚೆನ್ನಾಗಿ ಬರಲ್ವೇನೋ ಅಂತ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಮಸಾಲನೂ ಕೂಡ ತುಂಬ ಚೆನ್ನಾಗಿ ಹಿಡ್ದಿತ್ತು. ನೀವೇ ನೋಡ್ತಿರ್ಬೋದು, ಗರಿಗರಿಯಾಗೂ ಕೂಡ ಬಂದಿತ್ತು. ಅಕ್ಕಿ ಹಿಟ್ಟು ಸಾಕಾಗ್ತದೆ, ಅಕ್ಕಿ ಹಸಿಟ್ಟು ಹಾಕಿದರೂ ಕೂಡ ಚಿಕನ್ ಕಬಾಬು ಗರಿಗರಿಯಾಗಿ ಬರುತ್ತೆ. ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡ್ವಿ, ಮತ್ತು ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನೂ ಕೂಡ ಫ್ರೈ ಮಾಡಿ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಚಿಕನ್ ಕಬಾಬ್, ಪಾಲಕ್ ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು. ಎಲ್ಲ ರೆಸಿಪಿಗಳು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಜೊತೆಗೆ ತುಂಬ ಕ್ವಿಕ್ಕಾಗಿ ಮಾಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಇಷ್ಟು ಅಡುಗೆನ ನಾನು ಮಾಡಿ ಮುಗಿಸ್ತೀನಿ ಅಂತ. ತುಂಬ ಬೇಗ ಆಯಿತು.